ಗಿಡ ತಾಂಡದ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಈ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ಮುಖಂಡರಾದ ವೇಣುಗೋಪಾಲ್ ನಾಯಕ್ ಅಣ್ಣನವರೇ ಹಾಗೂ ಪಕ್ಷದ ಹಿರಿಯ ಮುಖಂಡರೇ, ಈ ಹಿಂದೆ ಏನು ಕಾಂಗ್ರೆಸ್ನ ಸಾಧನೆಗಳೇನು ಅನ್ನೋ ಬಿಜೆಪಿ ಅವರಿಗೆ ಈಗ ಉತ್ತರ ಹೇಳ್ತೀವಿ. ಕಾಂಗ್ರೆಸ್ ಅಂದರೆ ಬಡವರ ಪಕ್ಷ, ಕಾಂಗ್ರೆಸ್ ಅಂದರೆ ಹರಿಕಾರದ ಪಕ್ಷ, ಅಭಿವೃದ್ಧಿಯ ಪಕ್ಷ. ನನ್ನ ತಾಂಡದ ಅಕ್ಕ ತಂಗಿಯರಲ್ಲಿ ನಾನು ಒಂದು ಮನವಿ ಮಾಡಬೇಕು. ಏನು ಅಂದರೆ, ನಾನು ಬಂಜಾರ ಎಂದರೆ ಬಂಗಾರದ ಸಮುದಾಯ ಅಂತ ಬಹಳ ಗೌರವ ಕೊಡ್ತೀನಿ. ಯಾಕೆ ಅಂದರೆ ಸಂತ ಸೇವಾಲಾಲರು ಜನಿಸಿದ ಸ್ಥಳ ನನ್ನ ಊರು ಶಿಕಾರಿಪುರ ತಾಲೂಕಿನ ಸೂರಗೊಂಡನ ಕೊಪ್ಪ. ಯಾಕಂದರೆ ಬಂಜಾರಕ್ಕೂ ನಮಗೂ ಬಹಳ ಒಡನಾಟ, ನಮ್ಮ ತಾಲೂಕಿಂದು ಅನ್ನೋ ಹೆಮ್ಮೆ ನಮಗೂ ಕೂಡ ಇದೆ. ಇದೇ ಬಿಜೆಪಿಯವರು ಕೆಲವು ದಿನಗಳ ಹಿಂದೆ ನಾನು ಬಂಜಾರ ಬಟ್ಟೆಯನ್ನ ನನ್ನ ಜನ ಪ್ರೀತಿಯಿಂದ ನನಗೆ ಹಾಕಿಸಿದಾಗ ಎಲ್ಲರೂ ಹೇಳ್ತಾರೆ ಬಾಡಿಗೆ ಭಾಷಣದಾರರು ಅಂತ ನನಗೆ ಕಮೆಂಟ್ ಹಾಕಿ ಕೆಟ್ಟದಾಗಿ ಅವಮಾನ ಮಾಡ್ತಾರೆ. ಸಂಸ್ಕೃತಿಯ ಹೆಣ್ಣನ್ನು ಸಂಸ್ಕೃತಿಯಿಂದ ಗೌರವಿಸೋ ಬಿಜೆಪಿಯವರೇ, ನಿಮಗೊಂದು ಹೇಳ್ತೀನಿ. ಏನು ಅಂದರೆ, ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಭಾರತದ ಸಂವಿಧಾನದ ಅಡಿಯಲ್ಲಿ ಜಾತ್ಯತೀತ ರಾಷ್ಟ್ರ ಅಂದರೆ ಒಬ್ಬ ವ್ಯಕ್ತಿ ಯಾವ ಭಾಷೆಯನ್ನಾದರೂ ಮಾತಾಡ್ಬೋದು, ಎಲ್ಲ ಸಮಾಜವನ್ನು ಗೌರವಿಸೋದು ಅದು ನಮ್ಮ ಕಾಂಗ್ರೆಸ್ನ ಸಿದ್ಧಾಂತ. ಇಷ್ಟು ದಿನ ಧರ್ಮಗಳ ಯುದ್ಧ ಮುಗಿಸಿದ್ರಿ, ನೀನು ಹಿಂದೂ ನೀನು ಮುಸಲ್ಮಾನ ಅಂತ. ಇವಾಗ ನಾನು ಬಂಜಾರ ಹುಡುಗಿ ಅಲ್ಲ, ನಾ ಎಲ್ಲಿ ಬಂಜಾರ ಹುಡುಗಿ ಅಂತ ಹೇಳಿಲ್ಲ. ಬಂಜಾರ ಅನ್ನೋದು ನಮ್ಮ ಸಂಸ್ಕೃತಿ, ಅವರದೇ ಆದಂಥ ಒಂದು ಬಟ್ಟೆ ವಿನ್ಯಾಸ, ಭಾಷೆ, ಸಂಸ್ಕೃತಿಯನ್ನು ಈ ಭಾರತ ದೇಶದೊಳಗೆ ಬಂಜಾರ ಅನ್ನೋ ಒಂದು ಬಂಗಾರದ ಸಮುದಾಯ ಐತಿ ಅನ್ನೋದನ್ನು ನಾನು ಉಡುಗೆ ತೊಟ್ಟು ತೋರಿಸಿದ್ನೇ ಹೊರತು ಬೇರೆ ಏನೂ ಇಲ್ಲ. ಇದ್ರ ಮೂಲಕ ಹೇಳೋದೊಂದೇ, ಧರ್ಮದ ಯುದ್ಧ ಮುಗಿಸಿ ಜಾತಿಯ ಯುದ್ಧ ಶುರು ಮಾಡುವ ನಿಮಗೆ ಇದೇ ತಾಂಡದ ಅಮ್ಮನವರಿಗೆ ಏನೂ ತಿಳಿಯದ ಅಮಾಯಕ ಒಬ್ಬ ಹೆಣ್ಣು ಮಗಳನ್ನು ಕರೆಸಿ ನನಗೆ ಕೌಂಟ್ರ್ ಕೊಡಿಸಿದ್ರಿ. ನಾನು ಹೇಳೋದು ಒಂದೇ, ನಿಮಗೆ ಕೈಲಾಗದ ಇನ್ನೊಂದು ಕೆಲಸವೇ, ಕೈಲಾಗದವನ ಕೆಲಸ ಇನ್ನೊಂದು ಏನು ಅಂದರೆ ಅಪಪ್ರಚಾರ. ಆ ಅಪಪ್ರಚಾರನ ನೀವು ಶುರು ಮಾಡಿದ್ದೀರಾ. ನಾವು ಅದನ್ನು ಅಂತ್ಯ ಮಾಡೋದು 7ನೇ ತಾರೀಕು ಮತಗಟ್ಟೆಯಲ್ಲಿ ವೇಣು ಅಣ್ಣನವರಿಗೆ ಸರ್ವ ಜನಾಂಗದ ಶಾಂತಿಯ ತೋಟ. ಯಾರು ಎಲ್ಲ ಸಮುದಾಯವನ್ನು ಗೌರವಿಸ್ತಾರೆ ಆ ವ್ಯಕ್ತಿ ಈ ಕಡೆಯ ಸಮುದಾಯದಕ್ಕೂ ನ್ಯಾಯ ದೊರಕಿಸಿಕೊಡುವ ಒಳ್ಳೆ ನಾಯಕನಾಗಿ ಈ ಸಮಾಜದೊಳಗೆ ಬರುವ 7ನೇ ತಾರೀಕು ಮತಗಟ್ಟೆಯಲ್ಲಿ ಬಹುಮತದೊಂದಿಗೆ ಗೆಲುವನ್ನು ತೋರಿಸುವ ಪ್ರಯತ್ನದಲ್ಲಿ ನಾವಿರ್ತೀವಿ ಹೊರತು ನಿಮ್ಮ ಜೊತೆಗೆ ಜಗಳ ಮಾಡೋಕ್ಕಲ್ಲ ಸ್ವಾಮಿ. ನೀವು ಹೇಳಿದ್ರಿ ಆ ಬಾಡಿಗೆದಾರರು ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ, ಅದು ನಿಮ್ಮ ಪಕ್ಷಕ್ಕೆ ಹೊಸದಲ್ಲ. ಯಾಕಂದರೆ ವರ್ಷ ನೀವು ಹೊಸಬ್ರನ್ನ ಕರ್ಕೊಂಡು ಬರ್ತೀರಲ್ಲ, ನಿಮ್ಮ ತಲೆ ತುಂಬ ಬರೀ ಬಾಡಿಗೆದಾರರೇ ತುಂಬ್ಕೊಂಡ್ಬಿಟ್ಟಾರೆ. ಬಾಡಿಗೆದಾರರಾಗಿದ್ದರೆ ಬೆಳಗ್ಗೆ ಬಂದು ಸಂಜೆ ಹೋಗ್ತಿದ್ದೆ ಸ್ವಾಮಿ. ಒಂದು ಪಕ್ಷದ ಕಾರ್ಯಕರ್ತೆಯಾಗಿ ಅಣ್ಣನಿಗೆ ತಂಗಿಯಾಗಿ ಬೆನ್ನೆಲುಬಾಗಿ ನಿಂತು ಈ ಚುನಾವಣೆಯ ಗೆಲುವನ್ನ ಸಾಧಿಸೇ ನಾನು ಊರಿಗೆ ಹೋಗ್ಬೇಕು ಅಂತ ಶಿವಮೊಗ್ಗ ಜಿಲ್ಲೆಯಿಂದ ಸುರಪುರಕ್ಕೆ, ನಮ್ಮ ಶೂರ ಧೀರರ ನಾಡು ಸುರಪುರದ ನನ್ನ ಶೂರರ ಜೊತೆ ನಿಂತು ಯುದ್ಧದಲ್ಲಿ ಗೆದ್ದೆ ನಾನು ಊರಿಗೆ ಬಣ್ಣ ಹಚ್ಕೊಂಡು ಹೋಗ್ತೇನೆ. ಬಹುಮತದ ಗೆಲುವಿನೊಂದಿಗೆ ನನ್ನ ತಾಯಂದಿರು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ವೆಂಕಟಪ್ಪ ನಾಯಕರ ಮಗನಿಗೆ ಬಹುಮತದ ಗೆಲುವನ್ನು ನೀಡಿ ಅವರ ಆತ್ಮಕ್ಕೆ ಶಾಂತಿ ತೋರಿ ನಾನು ಇಡೀ ಕರ್ನಾಟಕದೊಳಗೆ ರಾಜಕೀಯ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಸ್ಟ್ಯಾಚು ಮೂರ್ತಿಗಳನ್ನು ಪ್ರತಿ ಹಳ್ಳಿಯೊಳಗೂ ತಾಲೂಕಿನಲ್ಲೂ ಇಟ್ಟಿದ್ದಾರೆ ಅಂದರೆ ಅದು ರಾಜಾ ವೆಂಕಟಪ್ಪ ನಾಯಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಸಾಕು. ಮುಂದಿನ ದಿನಮಾನದಲ್ಲಿ ಬರುವ 7ನೇ ತಾರೀಕು ಜೋಡೆತ್ತನ್ನ ಕಳಿಸುವ ಪ್ರಯತ್ನದಲ್ಲಿ ನಮ್ಮ ಸುರಪುರ ಬ್ಯುಸಿ ಇದೆ. ನಿಮ್ಮ ಟೀಕೆಗಳಿಗೆ ಉತ್ತರ 7ನೇ ತಾರೀಕು ಮತಗಟ್ಟೆಯಲ್ಲಿ ನೀಡ್ತೀವಿ ಸ್ವಾಮಿ, ಮತಗಟ್ಟೆಯಲ್ಲಿ. ಧನ್ಯವಾದಗಳು.